ತುಂಬ ಎ ರಿಲೇಟೆಡ್ ಚಾನಲ್ಸ್ ಎ ವಿಡಿಯೋಸ್ನ ಯೂಸ್ ಮಾಡಿ ಚಾನಲ್ನ ಗ್ರೋ ಮಾಡ್ತಾರೆ. ಅದರಲ್ಲಿ ಕಾರ್ಟೂನ್ ವಿಡಿಯೋ, ಎ ಕ್ರಾಫ್ಟ್ ವಿಡಿಯೋ, ಅನಿಮಲ್ ರಿಲೇಟೆಡ್ ವಿಡಿಯೋ, ಈ ಥರ ತುಂಬ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ರೆವಿನ್ಯೂನ ಜನರೇಟ್ ಮಾಡ್ತಾರೆ. ಇದನ್ನೆಲ್ಲ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ನಲ್ಲಿ ಗ್ರೋ ಹೇಗಾಗಬೇಕು ನೋಡೋಣ ಬನ್ನಿ. ಮೊದಲು ಆಡಿಯನ್ಸ್ ಯಾವುದನ್ನ ಹೆಚ್ಚು ನೋಡೋಕೆ ಇಷ್ಟಪಡ್ತಾರೆ ತಿಳ್ಕೊಳ್ಳಿ. ಯಾರೋ ಒಬ್ರು ಮೊದಲಿಂದ ಒಂದೊಂದು ವಿಡಿಯೋಗಳನ್ನ ಮಾಡಿ ಗ್ರೋ ಆಗಿರ್ತಾರೆ. ಕಂಪ್ಯಾರಿಸನ್ ಬೇಡ. ಮೊದಲು ನೀವು ಒಂದು ಟಾಪಿಕ್ನ ಚೂಸ್ ಮಾಡಿ, ಸಮ್ ಹೆಲ್ತ್ ರಿಲೇಟೆಡ್, ಮೋಟಿವೇಶನ್ಸ್, ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್, ದೆನ್ ಈಸಿ ವೇ ಕಾರ್ಟೂನ್ ಅಥವಾ ಎ ರಿಲೇಟೆಡ್ ವಿಡಿಯೋಸ್. ಈ ಥರ ಎ ರಿಲೇಟೆಡ್ ವಿಡಿಯೋಗಳನ್ನ ಈಸಿಯಾಗಿ ಜನರೇಟ್ ಮಾಡಿ ಯೂಟ್ಯೂಬ್ ಗ್ರೋನ ಮಾಡ್ಕೊಳ್ಳಿ. ಲಾಂಗ್ ಟೈಮ್ ವ್ಯೂಸ್ ಬೇಕು ಅಂದರೆ ಒಂದು ಟಾಪಿಕ್ನ ತಗೊಂಡು ಅದ್ರ ರಿಲೇಟೆಡ್ ಮಾಡ್ತಾ ಹೋಗಿ, ರೀಚ್ ಆಗುತ್ತೆ. ಎಕ್ಸಾಂಪಲ್, ಮೋಟಿವೇಶನ್ ರಿಲೇಟೆಡ್ ವಿಡಿಯೋಸ್. ಎಷ್ಟು ರಿಲೇಟೆಡ್ ರೀಚಸ್ ಆಗುತ್ತೋ ಅಷ್ಟು ಮೋಟಿವೇಟೆಡ್ ರಿಲೇಷನ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಮೋಟಿವೇಶನ್ ಬೇಕಾಗಿರೋ ಜನಗಳು ಇದನ್ನ ಹೆಚ್ಚು ನೋಡೋಕೆ ಇಷ್ಟಪಡ್ತಾರೆ. ಆವಾಗ ಕಂಪ್ಲೀಟ್ ಕಂಟೆಂಟ್ನ ಮೋಟಿವೇಶನ್ ರಿಲೇಟೆಡ್ ಕ್ರಿಯೇಟ್ ಮಾಡ್ಬೋದು. ಎ ರಿಲೇಟೆಡ್ ವಿಡಿಯೋಗಳಾದರೆ ಈಸಿಯಾಗಿ ಮಾಡ್ಬೋದು. ಅದನ್ನು ಮುಂದೆ ಹೇಗೆ ಮಾಡಬೇಕು, ಈಸಿಯಾಗಿ ಯಾವ ಥರ ಅದನ್ನು ಕ್ರಿಯೇಟ್ ಮಾಡಬೇಕು ಅದನ್ನು ನಾನು ಮುಂದೆ ತೋರಿಸ್ಕೊಡ್ತೀನಿ. ಯೂಟ್ಯೂಬ್ನಲ್ಲಿ ಹೆಚ್ಚು ಹೇಗೆ ಗ್ರೋ ಆಗಬೇಕು, ಹೆಚ್ಚು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಡಿಫ್ರೆಂಟ್ ಟಾಪಿಕ್ನ ಆ್ಯಡ್ ಮಾಡ್ತಾ ಇರಿ. ಟ್ರೆಂಡಿಂಗ್ ಏನಿದೆ ತಿಳ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ. ಹೆಚ್ಚು ಕ್ವಾಲಿಟಿ ಕಡೆ ಗಮನ ಕೊಡಿ. ಯಾಕಂದರೆ ಆಡಿಯನ್ಸ್ ಕಂಪ್ಲೀಟ್ ಕ್ವಾಲಿಟಿ ಕಡೆ ಗಮನ ಕೊಡ್ತಾರೆ. ಬೋರಿಂಗ್ ಆದಂಥ ಕಂಟೆಂಟ್ಗಳನ್ನ ಜಾಸ್ತಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದರಿಂದ ಕ್ವಾಲಿಟಿ ಕಡೆ ಗಮನ ಕೊಡಿ. ಆಮೇಲೆ ಆಡಿಯನ್ಸ್ ಬಿಲ್ಡ್ ಆಟೋಮೆಟಿಕ್ ಆಗುತ್ತೆ. ಫ್ರೀ ಎಡಿಟಿಂಗ್ ಕೋರ್ಸ್ ತುಂಬ ಇದೆ. ಯಾವುದಾದ್ರೂ ಒಂದು ಕೋರ್ಸ್ನ ಕಂಪ್ಲೀಟ್ ಆಗಿ ಎಡಿಟಿಂಗ್ ಸ್ಕಿಲ್ ಮೇಲೆ ವರ್ಕ್ ಮಾಡಿ ಕಲ್ತ್ಕೊಳ್ಳಿ. ಇದರಿಂದ ಪರ್ಸನಲ್ ಎಡಿಟಿಂಗ್ ಯೂಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಆಡಿಯನ್ಸ್ ಬಿಲ್ಡ್ ಈಸಿಯಾಗಿ ಆಗುತ್ತೆ. ಕಂಟೆಂಟ್ ತುಂಬಾ ರೀಚ್ ಆಗುತ್ತೆ. ಅಕಸ್ಮಾತ್ ಟಿಪ್ ಬೇಕಂದ್ರೆ ಕಮೆಂಟ್ ಮಾಡಿ. ಪರ್ಸನಲ್ ಎಡಿಟಿಂಗ್ ಸ್ಕಿಲ್ಸ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಇವಾಗ ಎ ವಿಡಿಯೋ ಕ್ರಿಯೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಗೂಗಲ್ ಫ್ಲೋ. ಇದು ಹೆಚ್ಚು ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಇದರಲ್ಲಿ ಅಪ್ಗ್ರೇಡ್ ಅಮೌಂಟ್ಸ್ ಇದೆ. ಇದರಲ್ಲಿ ಒಂದು ಅಕೌಂಟ್ ಸೈನ್ ಇನ್ ಪ್ರೋಸೆಸ್ ಆದಮೇಲೆ 3 ವಿಡಿಯೋ ಜನರೇಟ್ ಮಾಡ್ಬೋದು. ಸೊ ಮತ್ತೆ ಕಂಪ್ಲೀಟ್ ಇಮೇಜಸ್ಗಳನ್ನ ಫ್ರೀಯಾಗಿ ಜನರೇಟ್ ಮಾಡ್ಕೋಬೋದು. ನಮಗೆ ಬೇಕಾದ ಇಮೇಜಸ್ನ ಡೌನ್ಲೋಡ್ ಮಾಡ್ಬೋದು. ಮತ್ತು ವಿಡಿಯೋ ಕೂಡ ಯಾವ ಫಾರ್ಮ್ಯಾಟ್ ಬೇಕು, ಎಷ್ಟು ಕ್ವಾಲಿಟಿ ಬೇಕು ಅನ್ನೋದ್ರ ಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಂಪಲ್, ನಾನು ಒಂದು ಪ್ರಾಂಪ್ಟ್ನ ಕೊಡ್ತೀನಿ. ಇದು ನಾನು ಹೇಗೆ ಪ್ರಾಂಪ್ಟ್ ಕೊಡ್ತೀನೋ ಅದೇ ಥರ ಎ ಜನರೇಟ್ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಸೊ ನೋಡಿ, ಈಗ ಎ ಜನರೇಟ್ ಆಗಿದೆ. ಸೊ ಮೊದಲು ನಾನು ಶಾರ್ಟ್ ರಿಲೇಟೆಡ್ ಕಂಟೆಂಟ್ನ ಡೌನ್ಲೋಡ್ ಮಾಡ್ಕೋತೀನಿ. ಏನಕ್ಕಂದರೆ ಶಾರ್ಟ್ ರಿಲೇಟೆಡ್ ಕಂಟೆಂಟ್ ಮಾಡೋದ್ರಿಂದ ಆಡಿಯನ್ಸ್ ಗ್ರೋ ಮಾಡ್ಕೋಬೋದು ಬೇಗ. ಸೊ ಅದಕ್ಕೆ ಶಾರ್ಟ್ ರಿಲೇಟೆಡ್ ವಿಡಿಯೋನ ಫಸ್ಟ್ ಮಾಡ್ಕೊಳ್ಳಿ. ವಿಡಿಯೋನು ಕ್ರಿಯೇಟ್ ಮಾಡಾಯಿತು, ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಾಯಿತು. ಬಟ್ ಅದನ್ನು ಹೇಗೆ ಫಾಸ್ಟಾಗಿ ರೀಚ್ ಮಾಡಬೇಕು. ಸೊ ವಿಡಿಯೋ ಎಲ್ಲ ಕ್ರಿಯೇಟ್ ಆದಮೇಲೆ ಅಪ್ಲೋಡ್ ಹೇಗೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಟಲ್, ಹ್ಯಾಶ್ಟ್ಯಾಗ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಯಾವ ವಿಡಿಯೋ ಹಾಕ್ತೀವೋ ಅದ್ರ ರಿಲೇಟೆಡ್ ಹ್ಯಾಶ್ಟ್ಯಾಗ್ನ ಹಾಕಿ ಟೈಟಲ್ ಮತ್ತು ತಮ್ನೆಲ್ಲ ಕೂಡ ವಿಡಿಯೋ ರಿಲೇಟೆಡ್ ಹಾಕಬೇಕು. ಸೊ ಇದರಿಂದ ಯೂಟ್ಯೂಬ್ ಕಮ್ಯುನಿಟಿ ಅನಲೈಸ್ನ ಮಾಡಿ ವಿಡಿಯೋನ ಬೇಗ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ತಮ್ನೆಲ್ ಯಾವ ಥರ ಕೊಡಬೇಕು, ಯಾವ ಥರ ತಮ್ನೆಲ್ ಎಡಿಟ್ ಮಾಡಬೇಕು ಅಂತ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೋಡಿ. ಮತ್ತು ಇನ್ನೂ ಹೆಚ್ಚು ವಿಡಿಯೋಗಳನ್ನ ರೀಚ್ ಮಾಡಬೇಕು, ಯಾವ ಥರ ಯೂಟ್ಯೂಬ್ನಲ್ಲಿ ಗ್ರೋ ಆಗಬೇಕು, ಟೆಕ್ನಾಲಜಿ ಬಗ್ಗೆ ಹೇಗೆ ತಿಳ್ಕೋಬೇಕು ಅಂತ ಹೆಚ್ಚು ವಿಷಯಗಳನ್ನ ಬೇಕಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.